ವೀಕ್ಷಕರೇ, ತಮ್ಮೆಲ್ಲರಿಗೆ SRG5 ಯೂಟ್ಯೂಬ್ ಚಾನಲ್ ಸ್ವಾಗತ. ನಾವಿವತ್ತು ಕಡ್ಲಿಗೆ ಮೂರನೇ ಬಾರಿ ಎಣ್ಣೆ ಹೊಡಿತಾ ಇದ್ದೀವಿ. ಯಾಕಂದ್ರೆ ಆಲ್ರೆಡಿ ಚಟ್ಟೆಗಿತ್ತಲ್ಲ, ಚಟ್ಟ್ಯಾಗ ಕ್ಯೂಡ್ ಹೊಕ್ಕೊಂಡ್ಬಿಡ್ತು ಅನ್ನೋ ಈ ಉದ್ದೇಶದಿಂದ ಹೊಡಿತಾ ಇದ್ದೀವಿ. ರೈಪರ್ ಹೊಡಿತಾ ಇದ್ದೀವಿ, ರೈಪರ್ ಹಾಕ್ತಾ ಇದ್ದೀವಿ. ರೈಪರ್ ಮತ್ತು ಟಾನಿಕ್ ಒಂದು ಹಾಕಬೇಕು. ಟಾನಿಕ್ ಏನು ಅವಶ್ಯಕತೆ ಇಲ್ಲ, ಕ್ಯೂಡಿಗೆ ಅಷ್ಟೇ ಹಾಕಬೇಕು. ಆದರೆ ಇರಲಿ, ಟಾನಿಕ್ ಇತ್ತಲ್ಲ, ಟಾನಿಕ್ ಬೇರೆ ಹಾಕ್ತಾ ಇದ್ದೀವಿ. ಹಾಕ್ಬಿಟ್ಟು ಇದು ಏನಂತಾರಲ್ಲ, ಪಾಸ್ ಮಾಡೋದ ನನಗೆ ಚೆನ್ನಾಗಿ ತಿರುಗಿಸ್ತೀವಿ, ಎಲ್ಲ ಮಿಕ್ಸ್ ಆಗುತ್ತೆ ಸರಿಯಾಗಿ. ನಮ್ಮದು 2 ಎಕರೆ ಇದೆ. ಇದು 2 ಎಕರೆಗೆ ಇಲ್ಲ ಅಂದರೂ ಎಕರೆಗೆ 4 ಕ್ಯಾನು, ಒಂದು 8 ಲೀಟ್ರ್ ನೀರು ಮಿಕ್ಸ್ ಮಾಡ್ಕೊಂಡಿವಿ. 8 ಲೀಟ್ರ್ ನೀರು ಮಿಕ್ಸ್ ಮಾಡ್ಕೊಂಡು 20 ಲೀಟ್ರ್ ಕ್ಯಾನ್ ಇದು. 20 ಲೀಟ್ರಿಗೆ ಇದು 1 ಲೀಟ್ರ್ ಹಂಗೆ ಹಾಕ್ತೀವಿ. 1 ಲೀಟ್ರ್ ಇಡ್ತೀವಿ ಚರಿಗೆ ಇದು. 1 ಲೀಟ್ರ್ ಹಂಗೆ ಎಕರೆಗೆ 4 ಕ್ಯಾನ್ ಅಂತಂದ್ರೆ ಒಂದು 8 ಕ್ಯಾನ್ ಹೋಗ್ತವೆ. ಸಣ್ಣ ರೈತ ಬಂದವ್ರೆ, ಈಗ ಸ್ಪ್ರೇ ಮಾಡ್ತಾಯಿದ್ದೀವಿ. ಓಕೆ. ಇದು ರೈಪರ್ ಅಂತಂದು ಕ್ರಾಪ್ ಕೇರ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತೈತಿ. ಏನಪ್ಪ ಅಂತಂದ್ರೆ ಕ್ಯೂಡಿ ಸಹಾಯಕ ಏನಂತಾರಲ್ಲ, ಕಡಲೆ ಕ್ಯೂಡಿ ಇರ್ತೈತಲ್ಲ, ಅದು ಇದು ಸ್ಪ್ರೇ ಮಾಡಿದ್ರೆ ತುಂಬ ಹತೋಟಿ ಬರ್ತೈತಿ. ಮತ್ತು ಇದು ಆ್ಯಕ್ಟಿವ್ ಜಮ್ ಅಂತಂದು, ಇದು ಏನಂತಾರಲ್ಲ, ಮೋಪು ಅಂದ್ರೆ ಹೂವು ಮತ್ತು ಕಾಯಿಗೆ ಬೆಳೆಯೋಕೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತೈತಿ. ಇದು 3ನೇ ಸ್ಪ್ರೇ ಮುಗೀತು, 3ನೇ ಸ್ಪ್ರೇ ಈಗ. ಇನ್ನು ಈ ಸ್ಪ್ರೇ ಮಾಡ್ಬೇಕಂದ್ರೆ ತುಂಬ ಹುಷಾರಾಗಿರಿ. ಯಾಕಂದ್ರೆ ಕೆಲವೊಬ್ಬರು ಕೈ ಸ್ವಚ್ಛ ತೊಳಿಲಾರ್ದ ಊಟ ಗೀಟ ಮಾಡ್ತಿರ್ತಾರೆ, ಇಲ್ಲಾಂದ್ರೆ ಅದ ಚರಿಗಿಲ್ಲೇ ನೀರು ಕುಡಿಯೋದು ಮಾಡ್ತಿರ್ತಾರೆ. ಅಂಥೆಲ್ಲ ಮಾಡ್ಕೊಳ್ರಿ, ತುಂಬ ಪ್ರಾಣಾಪಾಯ ಇದೆ. ಸರಿನಾ? ನಾವು ಹೊಲಕ್ಕೆ ಯೂಸ್ ಮಾಡೋದನ್ನು ಹೊಲಕ್ಕೆ ಯೂಸ್ ಮಾಡಬೇಕು. ಹೊಲಕ್ಕೆ ಯೂಸ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಕೈ ತೊಳ್ಕೊಂಡು ಊಟ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರಿನಾ ವೀಕ್ಷಕರೇ? ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.